ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಶುಭೋದಯದ ಮುಂಜಾನೆ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದಾಗ ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಆಲೋಚನೆಗಳಿರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಬೆಳಗಿನ ಜಾವದ ಆ ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ನೆಮ್ಮದಿ, ಹಗುರ, ಜೊತೆಗೆ ಏನೇನು ಆಲೋಚನೆಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಆ ಕ್ಷಣ ದೂರ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರೋಚ್ಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ, ಪುನಸ್ಕಾರ, ಹೋಮ ಹವನಗಳಿಂದ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ ಮತ್ತು ಬೆಳೀತಾ ಇದ್ದಾರೆ ಅಂತಂದ ಮೇಲೆ ಕಾಲಿಡ್ತಕ್ಕಂಥವ್ರು ಸಹಜವೇ. ಅದರಲ್ಲೂ ಈ ಮಾಟ, ಮಂತ್ರ, ತಂತ್ರ, ಪ್ರಯೋಗಾದಿಗಳಿಂದ ನರಳ್ತಾ ಇರತಕ್ಕಂಥ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆಂತಂದರೆ ಇದು ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥದ್ದಿದೆ. ಅದರ ಮಧ್ಯದಲ್ಲಿರ್ತಕ್ಕಂಥ ಒಂದು ರತ್ನ ಅದು ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಬಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನ ಎಂತಹ ಅದ್ಭುತವಾಗಿರ್ತಕ್ಕಂಥ ದಿನ. ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹೆಮ್ಮೆ ಪಡ್ತಕ್ಕಂಥ ದಿನ. ಕರ್ನಾಟಕ ರಾಜ್ಯದಲ್ಲಿ ಜೀವನವನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಜೀವನ ಪಾವನ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ, ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ, ಈ ಕನ್ನಡ ಎಂಬತಕ್ಕಂಥ ಒಂದು ಪದದಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅರ್ಥ. ಕರ್ನಾಟಕ ರಾಜ್ಯ, ಅದರಲ್ಲೂ ಬೆಂಗಳೂರು ಎಂಬತಕ್ಕಂಥ ಒಂದು ದೊಡ್ಡ ನಗರ. ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥವ್ರಿಗೆ, ನಮ್ಮ ಕನ್ನಡಿಗರ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಹೃದಯ ಶ್ರೀಮಂತಿಕೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಇವತ್ತಿನ ದಿವಸ ಎಷ್ಟೋ ಜನ ಗಣ್ಯರಾಗಿರ್ಬೋದು, ಎಷ್ಟೋ ಜನರು ಅವರ ಬಾಯಲ್ಲಿ ಬಹಳ ಹೆಮ್ಮೆಯಿಂದ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಏನಪ್ಪ ಅಂತಂದರೆ, ಎಲ್ಲಿ ಹೋದ್ರೂ ಕೂಡ ಈ ಭಾಷೆಯ ಸಮಸ್ಯೆಯಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರ ಆಗೋಗಿದೆ. ಆದರೆ ಕರ್ನಾಟಕಕ್ಕೆ ಬಂದರೆ ನಾವು ಎಲ್ಲೇ ಹೋದ್ರೂ ಕೂಡ ನಮ್ಮ ಜೀವನವನ್ನು ನಾವು ನೆಮ್ಮದಿಯಾಗಿ ಸಾಗಿಸ್ಬೋದು. ಅದರಲ್ಲೂ ಈ ಬೆಂಗಳೂರಿಗೆ ಬಂದುಬಿಟ್ರೆ ಮಾತ್ರ ಇಲ್ಲಿ ಏನಕ್ಕೂ ಕೂಡ ಕೊರತೆ ಎಂಬತಕ್ಕಂಥದ್ದೇ ಇಲ್ಲ. ಎಲ್ಲ ರೀತಿ ಇರತಕ್ಕಂಥ ಒಂದು ಭಾಷೆಗಳಿಗೂ ಕೂಡ ಗೌರವವನ್ನು ಕೊಡ್ತಕ್ಕಂಥ ಒಂದು ಹೆಮ್ಮೆಯ ರಾಜ್ಯ ಅಂತಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಬೆಂಗಳೂರಿನ ನಗರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಒಂದು ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು,
ಮಲಯಾಳಂ ಆಗಿರ್ಬೋದು, ಇನ್ನು ಯಾವ್ದು ಲ್ಯಾಂಗ್ವೇಜ್ ಆದರೂ ಆಗಿರಲಿ, ಯಾವ ಭಾಷೆನಾದರೂ ಆಗಿರಲಿ, ಆ ವ್ಯಕ್ತಿಗೆ ಸಂಪೂರ್ಣವಾಗಿ ಕನ್ನಡ ಗೊತ್ತೇ ಇಲ್ಲ ಅಂತಂದ್ರೂ ಕೂಡ ಒಬ್ಬ ಕನ್ನಡಿಗನ ಹತ್ರ ಹೋಗಿ ಅವರ ಭಾಷೆಯಲ್ಲೇ ಏನಾದರೂ ಒಂಚೂರು ಸಹಾಯವನ್ನು ಮಾಡಿದ್ರೆ ಅವರ ಸಹಾಯಕ್ಕೆ ಸ್ಪಂದಿಸ್ತಕ್ಕಂಥ ಗುಣ ಒಬ್ಬ ಕನ್ನಡಿಗನಿಗೆ ಮಾತ್ರ ಇದೆ ಎಂಬತಕ್ಕಂಥ ಒಂದು ಹೆಮ್ಮೆಯ ವಿಚಾರವನ್ನು ನಾನು ಬಹಳ ಹೆಮ್ಮೆಯಿಂದ ಅದನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದರೆ ಈ ನೋವು ನನಗೂ ಕೂಡ ಇದೆ. ನಾವು ಬೇರೆ ರಾಜ್ಯಕ್ಕೆ ಸಾಧಾರಣವಾಗಿ ಹೋದಾಗ ನಾವು ನಮ್ಮ ಭಾಷೆಯಲ್ಲಿ ಕೇಳಿದ್ರೆ ಅವ್ರಿಗೆ ಅರ್ಥವೇ ಆಗೋದಿಲ್ಲ. ಸುಮ್ಮನೆ ಏನು ವಿಚಾರಕ್ಕೆ ಸ್ಪಂದಿಸಿದ್ರೆ ಅವ್ರ ಪಾಡಾಗ ಅವ್ರು ಜಾಗ ಖಾಲಿ ಮಾಡಿಬಿಡ್ತಾರೆ. ಆದರೆ ನಮ್ಮ ಕನ್ನಡಿಗರು ಹಾಗಲ್ಲ. ಏನೋ ಒಂದು ಹೆಲ್ಪ್ ಕೇಳ್ತಾ ಇದ್ದಾರೆ, ಏನೋ ಒಂದು ಸಹಾಯ ಕೇಳ್ತಾ ಇದ್ದಾರೆ, ನಮ್ಮ ಕೈಯಲ್ಲಿ ಆಗುತ್ತೋ ಬಿಡುತ್ತೋ ಅಟ್ಲೀಸ್ಟ್ ಅವ್ರಿಗೆ ಒಂಚೂರಾದರೂ ಸಹಾಯ ಆಗಬೇಕು ಅಂತೇಳಿ ಹೆಂಗಾದರೂ ಮಾಡಿ ಅವರಿಗೆ ಒಂದು ಸಣ್ಣ ಅಳಿಲು ಸಹಾಯನಾದ್ರೂ ಕೂಡ ಮಾಡಿ ಕಳಿಸ್ತೀರ ಬಿಡೋದೇ ಇಲ್ಲ ನಮ್ಮ ಕನ್ನಡಿಗರು. ಅದಕ್ಕೋಸ್ಕರ ಈ ಒಂದು ಕನ್ನಡಿಗರು ಸದಾಕಾಲ ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿಯಿಂದ ಸುಭಿಕ್ಷವಾಗಿರಲಿ ಅಂತ ನಾನು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾಕೆ ಅಂತಂದರೆ ನಾನೊಬ್ಬ ಕನ್ನಡಿಗ ಅನ್ನೋದಕ್ಕೆ ನನಗೆ ನಿಜಕ್ಕೂ ಕೂಡ ಹೆಮ್ಮೆ ಇದೆ. ಯಾಕೆ ಅಂತಂದರೆ ಇವತ್ತಿನ ದಿನ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನಾವೇ ಮೊದಲು. ನಮ್ಮ ರಾಜ್ಯ, ನಾಡು, ನುಡಿ, ಜಲ ಎಂಬತಕ್ಕಂಥ ವಿಚಾರಕ್ಕೆ ಬರೋದಾದರೆ ನಾವು ಸದಾಕಾಲ ಪಣತೊಟ್ಟು ಮುಂದೆ ನಿಲ್ತೀವಿ ಎಂಬತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೇನೆ. ನಮ್ಮ ಕನ್ನಡದ ವಿಚಾರಕ್ಕೆ ಬಂತಂದರೆ ಬೇರೆಲ್ಲ ಸಮಯದಲ್ಲೂ ಕೂಡ ಒಬ್ಬರ ಅಪೇಕ್ಷೆ ಬೇಕು, ಒಬ್ಬರ ಸಹಾಯ ಬೇಕು, ನಾವು ಎಂಬತಕ್ಕಂಥ ಒಂದು ಪದ ಬರುತ್ತೆ. ಆದರೆ ನಮ್ಮ ಕನ್ನಡದ ವಿಚಾರಕ್ಕೆ ಬಂತಂದರೆ ನಾವು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಡೋಣ. ನಾನೊಬ್ಬನೇನಾದರೂ ಮುಂದೆ ನಿಂತು ನಾನು ಹೋರಾಡ್ತೀನಿ ಎಂಬತಕ್ಕಂಥ ಒಂದು ಛಲವನ್ನು ಎಲ್ಲರ ಮನಸ್ಸಲ್ಲೂ ಕೂಡ ತಂದ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲ ಸಮಸ್ತ ವೀಕ್ಷಕ ಪ್ರಭುಗಳಿಗೂ ಕೂಡ ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ತಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ಈಗಾಗಲೇ ದೀಪಾವಳಿಯ ಕಲರವ ಎಲ್ಲೆಲ್ಲೂ ಕೂಡ ತುಂಬಿ ತೊಡಗ್ತಾ ಇರತಕ್ಕಂಥದ್ದಿದೆ. ಈಗಾಗಲೇ ಪಟಾಕಿಯ ಆ ಒಂದು ಶಬ್ದಗಳು ಎಲ್ಲೆಲ್ಲೂ ಕೂಡ ಕೇಳಿಸ್ತಾ ಇದೆ. ಎಲ್ಲರೂ ಕೂಡ ಪಟಾಕಿಯನ್ನು ಹೊಡಿರಿ, ಜೋಪಾನವಾಗಿ ಹೊಡಿರಿ. ಮಕ್ಕಳು ಜೋಪಾನ ಆದಷ್ಟು ಎಷ್ಟೇ ಆದರೂ ಸ್ಫೋಟಕಕಾರಿ ಪದಾರ್ಥಗಳಾಗಿರೋದ್ರಿಂದ ಸ್ವಲ್ಪ ಮಕ್ಕಳನ್ನು ಜೋಪಾನವಾಗಿ ಇಟ್ಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆ ಅಂತಂದರೆ ಮಕ್ಕಳಿಗೆ ಎಷ್ಟೇ ಆದರೂ ಹುಡುಗಾಟಿಕೆ ಗೊತ್ತಾಗೋದಿಲ್ಲ. ಪಕ್ಕದಲ್ಲಿರೋರು ನಾವು ಏನೋ ದೊಡ್ಡವರಾಗಿರ್ತಕ್ಕಂಥವ್ರು ಕೈಯಲ್ಲಿ ಇಟ್ಕೊಂಡು ಅಂಟಿಸಿದ್ವಿ ಅಂಥೇಳಿ ಅದರಲ್ಲೂ ಒಂದು ಪ್ರಯತ್ನವನ್ನು ಪಡಲಿಕ್ಕೆ ಹೋಗ್ತಾರೆ, ಅಲ್ಲೇನೋ ಸಮಸ್ಯೆಗಳು ಉಂಟಾಗುತ್ತೆ. ಆದಷ್ಟು ಈ ಪಟಾಕಿಗಳನ್ನು ಕೈಯಲ್ಲಿ ಇಟ್ಕೊಂಡು ಹಚ್ಚತಕ್ಕಂಥ ಒಂದು ದುಸ್ಸಾಹಸವನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಅದರದೇ ಆಗಿರತಕ್ಕಂಥ ಒಂದಿಷ್ಟು ಆದ್ಯತೆಗಳನ್ನೋದಿರುತ್ತೆ. ಅದನ್ನು ಕೊಟ್ಟಾಗ ಮಾತ್ರ ಅದು ಸಂಪನ್ನಗೊಳ್ತಕ್ಕಂಥದ್ದು ಇರುತ್ತೆ. ಅದನ್ನೇನೋ ನಾವು ಸ್ಪೆಷಲ್ಲಾಗಿ ಕೈಯಲ್ಲಿ ಇಟ್ಕೊಂಡು ಹಚ್ತೀವಿ, ತಲೆ ಮೇಲೆ ಇಟ್ಕೊಂಡು ಹಚ್ತೀವಿ, ಜೇಬಲ್ಲಿ ಹಾಕ್ಕೊಂಡು ಹಚ್ಕೊಳ್ತೀವಿ, ಅದೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಇವತ್ತು ತಾವು ಮಾಡ್ತೀರಿ, ತಮ್ಮನ್ನು ನೋಡಿ ನಮಗೂ ಧೈರ್ಯ ಇದೆ ಅನ್ನೋ ಒಂದು ಆಲೋಚನೆಯಲ್ಲಿ ಮಕ್ಕಳು ಕೂಡ ಅದನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲೇನೋ ಪರಿಸ್ಥಿತಿಗಳು ಕೆಡ್ತಾ ಹೋಗುತ್ತೆ, ಸಮಸ್ಯೆಗಳು ತಂದೊಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇಂತಹ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳನ್ನು ಯಾರೂ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭ ಹಂತ ಆಗಿರ್ಬೋದು, ಈಗ ಆಗಿರ್ಬೋದು, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ ಶನೇಶ್ವರ ಮಹಾಯಾಗದ ಒಂದು ಪ್ರೋಮೋವನ್ನು. ಈಗಾಗಲೇ ಕಳೆದ ಒಂದು ವಾರದಿಂದನೂ ಕೂಡ ಶನೇಶ್ವರ ಮಹಾಯಾಗದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾನೆ ಬಂದಿದ್ದೇವೆ. ಪ್ರತಿಯೊಂದು ಕ್ಷಣವೂ ಕೂಡ ಅತ್ಯ ಅಮೂಲ್ಯ. ಯಾಕೆ ಅಂತಂದರೆ ದಿನಗಳು ಉರುಳಿ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಆಗಲೇ ನವೆಂಬರ್ 1ನೇ ತಾರೀಕು ಇವತ್ತಿನ ದಿವಸ ಕನ್ನಡ ರಾಜ್ಯೋತ್ಸವದ ಒಂದು ವಿಶೇಷವಾಗಿರ್ತಕ್ಕಂಥ ಕಲರವ ಎಲ್ಲೆಲ್ಲೂ ಕೂಡ ಮೂಡಿ ಬರ್ತಾ ಇರ್ತಕ್ಕಂಥದ್ದಿದೆ. ಇನ್ನೇನು ಇದೇ ಬರ್ತಕ್ಕಂಥ ನವೆಂಬರ್ 30ನೇ ತಾರೀಕಿಗೆ ಶನೇಶ್ವರ ಮಹಾಯಾಗ, ಇನ್ನೇನು ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥದ್ದಿದೆ. ಹಾಗಾಗಿ ಯಾರೆಲ್ಲ ಭಗವಂತನ ಸೇವೆಗೆ ತಾವು ಮುಂದೆ ಬರಬೇಕು ಎಂಬತಕ್ಕಂಥ ಒಂದು ಆಸಕ್ತಿ ಉಳ್ಳಂಥವ್ರು, ಹೋಮಕ್ಕೆ ತಮ್ಮದೇ ಆಗಿರತಕ್ಕಂಥ ಒಂದಿಷ್ಟು ಸೇವೆಗಳನ್ನು ಸಲ್ಲಿಸಬೇಕು ಎಂಬತಕ್ಕಂಥವ್ರು, ಇಲ್ಲಾಂತಂದರೆ ಯಾಗದಲ್ಲಿ ತಾವೂ ಕೂಡ ಪಾಲ್ಗೊಳ್ಳಬೇಕು, ಅದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಆಲೋಚನೆಗಳು, ಗೊಂದಲಗಳು ಎಲ್ಲರ ಮನಸ್ಸಿನಲ್ಲೂ ಕೂಡ ಕೂಡಿರತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಎಲ್ಲ ಗೊಂದಲಗಳಿಗೆ, ಆಲೋಚನೆಗಳಿಗೆ ಇಲ್ಲಿದೆ ಒಂದು ಪರಿಹಾರ. ಏನಪ್ಪ ಅಂತಂದರೆ ತಮಗೆ ಏನೇ ಒಂದು ವಿಚಾರವಾಗಿ ಗೊಂದಲವಿದ್ರೂ ಕೂಡ, ಸಮಸ್ಯೆ ಇದ್ರೂ ಕೂಡ ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ತಾವು ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಮಾಡಿ ತಾವು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಮಾಹಿತಿಗಳನ್ನು ಕೂಡ ತೊಗೊಳ್ಬೋದು. ಹಾಗಾಗಿ ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಯನ್ನು ತಾವೆಲ್ಲರೂ ಕೂಡ ಜೋಪಾನವಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಟಿ ವಿ ಸ್ಕ್ರೀನ್ನಲ್ಲೂ ಕೂಡ ಆಲ್ಮೋಸ್ಟ್ ಬಂದುಬಿಟ್ಟಿದೆ. ಅದನ್ನು ಫೋಟೋ ತೆಗೆದಿಟ್ಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆ ಅಂತಂದರೆ ಒಂದು ಸಂಖ್ಯೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದು ಮತ್ತೊಬ್ಬರಿಗೆ ಸಮಸ್ಯೆನೇ ಹೌದು. ಹಾಗಾಗಿ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆನ ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. 9980520171. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9980520171.
80520171 9982520171 9982520171 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಶನೇಶ್ಚರ ಮಹಾಯಾಗ ಇದೇ ಬರ್ತಕ್ಕಂಥ ನವೆಂಬರ್ 30ನೇ ತಾರೀಕು ನೆರವೇರ್ತಾ ಇರತಕ್ಕಂಥ ಯಾಗದ ಕುರಿತಾಗಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಶನೇಶ್ಚರನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪರ್ವಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಗುರುಗಳಿಗೂ ಕೂಡ ಹಬ್ಬದ ಶುಭಾಶಯಗಳನ್ನು ತಿಳಿಸಬೇಕು. ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರತಕ್ಕಂಥ ಕ್ಷಣ. ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಜ್ಯೋತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕನ್ನಡ ರಾಜ್ಯೋತ್ಸವದ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭಾಶಯಗಳನ್ನು ನಾಡಿನ ದೇಶದ ಸಮಸ್ತರಿಗೂ ಹೇಳ್ತಾ, ಕನ್ನಡ ನಾಡಿನ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡದ ಜಲ, ಈ ವಿಶೇಷವಾಗಿರ್ತಕ್ಕಂತಹ ಕನ್ನಡದ ಪತಾಕೆ, ತಾಯಿ ಕನ್ನಡಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ, ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಜೀ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದ ವಿಭಾಗ ಎಲ್ಲರೂ ಸಹಿತ ಮೆಚ್ಚುಗೆಯಿಂದ, ಆನಂದದಿಂದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನವನ್ನು, ಕನ್ನಡ ರಾಜ್ಯೋತ್ಸವದ ಈ ಶುಭ ದಿನವನ್ನು ಹಬ್ಬದಂತೆ ಆಚರಣೆ ಮಾಡುವಂತಹ ಈ ಕಾಯಕವನ್ನು ಎಲ್ಲರೂ ಆಚರಿಸ್ತಿದ್ದೇವೆ. ತಾವೂ ಎಲ್ಲರೂ ಆಚರಿಸಿ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತಾಯಿ ಭುವನೇಶ್ವರಿಗೆ ಒಂದು ವಿಶೇಷವಾದ ಪೂಜಾ ಅನುಷ್ಠಾನವನ್ನು ಸಹಿತ ನಡೆಸೋಣ. ಭುವನೇಶ್ವರಿಗೆ ಪೂಜಾ ಅನುಷ್ಠಾನವನ್ನು ನಡೆಸಿ ಕನ್ನಡದ ನುಡಿಯನ್ನು ಮಾತಾಡ್ತಾ, ಕನ್ನಡದೆಲ್ಲವನ್ನು ಗೌರವಿಸ್ತಾ, ಕನ್ನಡದಲ್ಲೇ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸೇರ್ತಕ್ಕಂಥ ವಿಶೇಷತೆಗಳನ್ನು ಎಲ್ಲರೂ ಅರ್ಥೈಸ್ಕೊಂಡುತ್ತಾ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಈ ಶುಭ ದಿನ, ಎಲ್ಲಿಂದೆಲ್ಲಿ ನೋಡರೂ ಸಹಿತ ರಾಜ್ಯೋತ್ಸವದ ಕಲರವ ಬಹಳ ಅದ್ಭುತವಾಗಿ ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವ ಇದು ಸಾಮಾನ್ಯವಾದ್ದಲ್ಲ. ಇದು ಬರೀ ಕನ್ನಡಿಗರಿಗೆ ಮಾತ್ರವಲ್ಲ. ಕನ್ನಡಿಗರು ಕರ್ನಾಟಕದಲ್ಲಿ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಎಷ್ಟೋ ಜನ ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ. ಅವರೆಲ್ಲರೂ ಸಹಿತ ಕೈ ಬೀಸಿ ಕರೆದು ಕನ್ನಡಾಂಬೆ ಪ್ರತಿಯೊಬ್ಬರಿಗೂ ಸಹಿತ ಸ್ಥಳವನ್ನು ಕೊಟ್ಟು ಅವರ ಉಸಿರಾಟ, ಅವರ ಜೀವನಾಂಶ, ಅವರ ಜೀವನಕ್ಕೆ ಬೇಕಾದಂಥ ಜೀವನೋಪಾಯ ಎಲ್ಲವನ್ನೂ ಸಹಿತ ಈ ಕರ್ನಾಟಕ ಒದಗಿಸಿದೆ. ಹಾಗಾಗಿ ಕನ್ನಡಾಂಬೆಯ ಮಡಿಲಲ್ಲಿ ಮಕ್ಕಳಂತಿದ್ದು ತಾಯಿಯನ್ನು ಗೌರವಿಸ್ತಾ ರಾಜ್ಯದ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ತಾವು ಇರುವವರೆಗೂ ನಮ್ರತೆಯಿಂದ ಬದುಕಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಕನ್ನಡಾಂಬೆಯನ್ನು ನೆನೆಸೋಣ, ಕನ್ನಡ ನಾಡಲ್ಲಿ ಉಳಿಯೋಣ, ಕನ್ನಡ ನಾಡನ್ನು ಪ್ರತಿನಿತ್ಯದ ಕನ್ನಡ ಭಾಷೆಯನ್ನೇ ಸ್ವಾಗತಿಸಿ ಮಾತಾಡೋಣ. ಜೊತೆಗೆ ಕನ್ನಡದ ನುಡಿ, ಕನ್ನಡದ ನಾಡು ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ರಾಜ್ಯೋತ್ಸವದ ಕಲರವ ಇವತ್ತು. ಹಾಗಾಗಿ ಎಲ್ಲಿಂದೆಲ್ಲಿ ನೋಡರೂ ಸಹಿತ ಬಹಳ ಅತ್ಯುತ್ತಮವಾದಂತಹ ಸಮಸ್ತ ಕನ್ನಡಿಗರಿಗೂ ಸಹಿತ ಶುಭಾಶಯಗಳನ್ನು ಹೇಳ್ತಾ, ಎಷ್ಟೋ ಜನ ಹೋರಾಟಗಾರರು, ಕರ್ನಾಟಕದ ಹೋರಾಟಗಾರರಿದ್ದಾರಲ್ಲ, ಅವರೆಲ್ಲರೂ ಸಹಿತ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲೇ ಆರಾಧನೆಯನ್ನು ಸಲ್ಲಿಸ್ತಾರೆ. ಅಂತಹ ಅದ್ಭುತವಾದಂತಹ ದಿನ. ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ, ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನ್ ಭವಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನುಷ್ಠನ್ವನ್ನು ತಪಸ್ಸೇದ ಸಾಧನಂ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯ ಆರಾಧನೆ ನಡೆಸಿ, ವಿಶೇಷವಾಗಿ ಕನ್ನಡದ ಧ್ವಜದ ಆ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಕನ್ನಡಾಂಬೆಯ ವಿಶೇಷವಾದಂತಹ ಆರಾಧನಾ ಮಹೋತ್ಸವ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಹಾಗಾಗಿ ಕನ್ನಡದ ನಾಡು, ಕನ್ನಡದ ನುಡಿಗೆ ಅಂತಹ ಅದ್ಭುತವಾದಂಥ ಶಕ್ತಿ ಇದೆ. ಯಾವುದೇ ಸಮಸ್ಯೆಗಳಂತ ಬಂದಾಗಲೂ ಸಹಿತ ಕನ್ನಡಿಗರು ಮೊದಲು ಎದ್ದು ನಿಂತು ಕನ್ನಡಿಗರು ಕರ್ನಾಟಕಕ್ಕಾಗಿ, ಕನ್ನಡಕ್ಕಾಗಿ ಹೋರಾಡಬೇಕಾದಂಥದ್ದಿದೆ. ಈ ಕರ್ನಾಟಕದ ಚಿತ್ರರಂಗ ಆಗಿರಲಿ, ಹೋರಾಟಗಾರರಾಗಿರಲಿ, ಅಥವಾ ಜಲ ಮತ್ತು ನೆಲ ಯಾವುದಕ್ಕೆ ಸಮಸ್ಯೆ ಅಂತ ಬಂದಾಗಲೂ ಸಹಿತ ಹೋರಾಡುವಂತಹ ಕನ್ನಡದ ಹೆಬ್ಬುಲಿಗಳಂತಿರ್ತಕ್ಕಂಥ ಎಷ್ಟೋ ಜನ ಇದ್ದಾರೆ. ಅವರೆಲ್ಲರಿಗೂ ಒಳಿತಾಗೋದಂತಾಗಲಿ, ಭಗವತಿಯ ಅನುಗ್ರಹ ಸಿಗಲಿ, ಜೊತೆಗೆ ಕನ್ನಡಾಂಬೆಯ ಅನುಗ್ರಹ ಸದಾಕಾಲ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಹಬ್ಬದ ಸಾಲು ದೀಪಾವಳಿ. ದೀಪಗಳು ಎಲ್ಲೆಂದೆಲ್ಲಿ ನೋಡೂ ಸಹಿತ ದೀಪಗಳೇ. ಅದರಲ್ಲೂ ಅಮಾವಾಸ್ಯೆ
ಶುಕ್ರವಾರದ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ತಮ್ಮ ತಮ್ಮ ಮನೋಕಾಮನೆಗಳು ಸಿದ್ಧಿಯಾಗುವಂಥದ್ದಾಗಲಿ. ತಾಯಿ ಭುವನೇಶ್ವರಿಯ, ರಾಜರಾಜೇಶ್ವರಿಯ, ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಇವತ್ತು ಲಕ್ಷ್ಮೀ ಪೂಜೆಯನ್ನು, ಧನಲಕ್ಷ್ಮೀ ಪೂಜೆಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ದಿನ ವಿಶೇಷತೆ ಪಂಚಾಂಗ ಶ್ರವಣ. ಶುಭ ಶುಕ್ರವಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿಯನ್ನು ಅಂದರೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದೇ ಈ ಶುಭ ದಿನದ ಒಂದು ವಿಶೇಷತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವದ್ಭಾದ ಪದ್ಮಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪಲಕಟದರಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಭುವನೇಶ್ವರೀ ನಮೋ ನಮಃ. ಕನ್ನಡಾಂಬೇ ನಮಃ. ಶ್ರೀ ಭುವನೇಶ್ವರೀ ನಮಃ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿರದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವೀ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಇವತ್ತು ಬೆಂಗಳೂರಿನ ನಗರ ದೇವತೆ ತಾಯಿ ಅಣ್ಣಮ್ಮನ ಸಾನ್ನಿಧ್ಯದಲ್ಲೂ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ. ಕನ್ನಡ ರಾಜ್ಯೋತ್ಸವದ ಪತಾಕೆಯನ್ನು ಎಲ್ಲೆಂದೆಲ್ಲಿ ನೋಡೂ ಸಹಿತ ಇವತ್ತು ಕನ್ನಡದ ಮೂಲ ಮೂಲೆಗಳಲ್ಲೂ ಹಾರಿಸುವಂಥ ಪದ್ಧತಿ ಇದೆ. ಕನ್ನಡ ರಾಜ್ಯೋತ್ಸವದ ಈ ಶುಭ ದಿನದಂದು ವಿಶೇಷವಾಗಿರ್ತಕ್ಕಂತಹ ಆರಾಧನೆ ನಡೆಸುವಂಥ ಈ ಶುಭಗಳಿಗೆ ಎಲ್ಲರಿಗೂ ಶುಭವಾಗಲಿ ಅಂಥೇಳಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ, ತಾಯಿ ಮಹಾಲಕ್ಷ್ಮಿ ಆರಾಧನೆ, ಯಾಕೆಂದರೆ ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ಅದರಲ್ಲೂ ಒಂದು ಕಡೆ ಕನ್ನಡ ರಾಜ್ಯೋತ್ಸವ, ಮತ್ತೊಂದು ಕಡೆ ಅಮಾವಾಸ್ಯೆ, ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಅಮಾವಾಸ್ಯೆ ಮತ್ತು ಪೌರ್ಣಮಿ ಇಂತಹ ಪರ್ವಕಾಲಗಳಲ್ಲಿ ದೇವಿಯ ಆರಾಧನೆಯನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಮಾಡ್ತಾರೋ ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಅದರಲ್ಲೂ ಶಕ್ತಿ ದೇವಾಲಯಗಳಲ್ಲಿ ತಾಯಿ ದುರ್ಗಾಪರಮೇಶ್ವರಿ, ಮೈಸೂರಿನ ಚಾಮುಂಡಿ, ಕೊಲ್ಲೂರು ಮೂಕಾಂಬಿಕಾ, ಹೀಗೆ ಒಂದೊಂದು ಸಹಿತ ಶಕ್ತಿ ದೇವಾಲಯಗಳಲ್ಲಿ ಅದ್ಭುತವಾದಂಥ ಅನುಷ್ಠಾನ. ಹಾಗೆ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲೂ ಇವತ್ತಿನ ದಿವಸ ತಾಯಿಗೆ ವಿಶೇಷವಾದಂತಹ ಅಲಂಕಾರದೊಂದಿಗೆ ತಾಯಿ ಮಹಾಲಕ್ಷ್ಮಿಗೆ ಲಕ್ಷ್ಮೀ ಪೂಜೆ ನಡೀತಾ ಇದೆ. ಇರಲಿ. ಶ್ರೀ ಕ್ರೋಧಿನಾಮ ಸಂವತ್ಸರೇ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ 1/11/2024 1/11/2024 ಭಾಳ ಚೆನ್ನಾಗಿದೆ. 1/11 ಶುಕ್ರವಾರ, ಅಮಾವಾಸ್ಯೆ, ಸ್ವಾತಿ ನಕ್ಷತ್ರ, ದೀಪಾವಳಿ ಅಮಾವಾಸ್ಯೆ, ಕೇದಾರೇಶ್ವರ ವ್ರತ, ಬಲೀಂದ್ರ ಪೂಜೆ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಇದೆಲ್ಲದರ ಮಧ್ಯದಲ್ಲಿ ತಾಯಿ ಹಾಸನಾಂಬಾಳ ನೋಡೋದು ಇತ್ತೀಚೆಗೆ ಅಂದರೆ ಕಳೆದ 1-2 ದಿನಗಳಿಂದ ಹಬ್ಬ ಅನ್ನೋಂಗೆ ಆಗ್ತಾ ಇದೆ. ಇಡೀ ಕರ್ನಾಟಕದ ರಾಜ್ಯವಲ್ದಿರ ಹೊರ ರಾಜ್ಯಗಳಿಂದ, ಪಕ್ಕದ ರಾಜ್ಯಗಳಿಂದ, ಇಲ್ಲಿಂದ ಎಲ್ಲ ಕಡೆಯಿಂದಲೂ ಬರ್ತಿರ್ತಕ್ಕಂತಹ ಭಕ್ತ ಸಾಗರ ಇದೆಯಲ್ಲ, ಎಲ್ಲ ಭಕ್ತರು ಏಕಕಾಲಕ್ಕೆ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿರ್ತಕ್ಕಂಥ ತಾಯಿನ ದರ್ಶನ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿ ಎಷ್ಟೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೊಂದು ಆಸೆ, ನಾನು ಒಮ್ಮೆ ತಾಯಿನ ಹಾಸನಾಂಬೆಳನ್ನ ದರ್ಶನ ಮಾಡಬೇಕಲ್ವಾ ಅಂತಕ್ಕಂಥ ಆಸೆ ನಿಮಗಿರುತ್ತೆ. ಆದರೆ ಏನು ಮಾಡೋದು, ಎಲ್ಲರಿಗೂ ಆಸೆ ಇದೆ. ಆದರೆ ಗರ್ಭಗುಡಿ ಚಿಕ್ಕದು, ಆಲಯ ಚಿಕ್ಕದು, ವರ್ಷಕ್ಕೆ ಬರೀ ಒಂದು 9-10 ದಿವಸ ಮಾತ್ರ ದರ್ಶನ. ಹಾಗಿರೋದ್ರಿಂದ ಎಲ್ಲರೂ ಅಲ್ಲಿ ಹೋಗಿ ದರ್ಶನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಸರತಿ ಸಾಲಲ್ಲಿ ನಿಂತವರು ಎಲ್ಲರಿಗೂ ಸಹಿತ ದರ್ಶನ ಆಗೋದು ಬಹಳ ಕಷ್ಟ ಇದೆ. ಹಾಗಾಗಿ ನಿಮ್ಮೆಲ್ಲರ ಹೆಸರಲ್ಲೂ ಒಂದು ಸಂಕಲ್ಪ ಆಗ್ತಾ ಇದೆ. ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ರಿ, ಹಾಸನಾಂಬಾಳ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ದರ್ಶನ ಮಾಡಿ. यतो निदः दिवेदाः सरपर्षदुर्गाणि विश्वानावेव सिन्धुं दुरितात्यग्निः त्वामग्निवर्णां तमसाज्वलन्तीं वैलोचनीं कर्मबले सुष्ठा दुर्गां देवीं शरणमहं प्रपद्ये सुदरसे नमः.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಜೊತೆಗೆ ಹಾಸನಾಂಬಾ ದೇವಿಯ ದರ್ಶನವನ್ನು ಕೂಡ ಮತ್ತೊಮ್ಮೆ ಮಾಡ್ಕೊಂಡು ಬಂದಿರತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ ರಾಶಿಫಲವನ್ನು ತಿಳ್ಕೊಳ್ಳೋಣ. ಜೊತೆಗೆ ತಾಯಿ ಹಾಸನಾಂಬಾಳ ದರ್ಶನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದಾಯಿತು. ಒಂದಷ್ಟು ಜನ ದರ್ಶನಕ್ಕಾಗಿ ಹೊರಡತಕ್ಕಂಥವ್ರು, ವಯಸ್ಸಾಗಿರ್ತಕ್ಕಂಥವ್ರದ್ದು ಮನೆಯಲ್ಲಿ ಕೂತು ದರ್ಶನ ಮಾಡ್ತಿದ್ರಲ್ಲ, ಅಲ್ಲೇ ತೃಪ್ತರಾಗಿ. ಯಾಕೆಂದರೆ ಏಕಾಏಕಿ ಅಷ್ಟು ಜನಸಾಗರ ಸೇರಿದ್ರೆ ದರ್ಶನಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಮನೆಯಲ್ಲೇ ಕೂತು ಹತ್ತಿರದಿಂದ ತಾಯಿನ ದರ್ಶನ ಮಾಡಿದಿರಲ್ಲ, ಅದೊಂದು ಸೌಭಾಗ್ಯ ಅಂದ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ದೀಪಾವಳಿ ಎಲ್ಲವೂ ಒಂಥರ ಶುಭವೇ ಇರತಕ್ಕಂಥದ್ದು. ಹಾಗಾಗಿ ಇಂತಹ ವಿಶೇಷವಾಗಿರ್ತಕ್ಕಂಥ ದಿನ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ಪ್ರತಿಯೊಬ್ಬರ ಕಾಯಕವೂ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸುವಂಥ ಸಮಯ ಬಂದಾಯಿತು. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ತಾವು ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಅದರ ಫಲಾಫಲಗಳು ಸಾಕಷ್ಟು ಇರೋದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಮಾತ್ರ ಅದರ ಫಲಗಳು ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು. ತಾಯಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗ್ರಾಮ ದೇವತೆಯನ್ನು ಆರಾಧನೆ ಮಾಡಿ. ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ಸಾಧ್ಯವಾದಷ್ಟು ದಾನ ಧರ್ಮದಿಂದ ಕೂಡಿರಲಿ. ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರಗಳು ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಎಂಬತಕ್ಕಂಥ ಚಿಂತನೆ. ಆದರೆ ಶುಕ್ರವಾರ ಜೊತೆಗೆ ಅಮಾವಾಸ್ಯೆ ಇರೋದ್ರಿಂದ ಒಂದಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿಂದಲೇ ಬಗೆಹರಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥದ್ದು ಸಮಂಜಸ ಅಲ್ಲ. ಜೊತೆಗೆ ಇವತ್ತಿನ ಕಾಯಕದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಅದು ಬಹಳ ಅದ್ಭುತ. ಹಾಗಾಗಿ ಇವತ್ತು ಸ್ವಲ್ಪ ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತಿನ ದಿನ ಇದೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು, ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಸಾಧ್ಯವಾದರೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಸೂರ್ಯದೇವರಿಗೆ ಅರ್ಪಣೆ ಮಾಡಿ, ಮನೆ ದೇವರಿಗೆ ಸಮರ್ಪಣೆ ಮಾಡಿ, ಸಣ್ಣ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ದೂರಬಾರ ಪ್ರಯಾಣ ಬೆಳೆಸಬೇಕು, ಏನಾರೊಂದು ಸಾಧನೆ ಮಾಡಬೇಕು, ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರಬೇಕು, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮದಾಗಿದೆ. ಆದರೂ ಇವತ್ತಿನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಭಗವಂತ ಕೊಟ್ಟಾಗ ಆತ ಕೊಟ್ಟದ್ದನ್ನು ನಾವು ಸ್ವೀಕರಿಸುವಾಗ ಅದರಲ್ಲಿ ಮತ್ತಷ್ಟು ಆನಂದದಾಯಕವಾಗಿರುತ್ತೆ. ಹಾಗಾಗಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ನಡೀರಿ. ಇವತ್ತು ತಾವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಇದೆ. ಆದರೆ ಒಳ್ಳೆ ಮನಸ್ಸಿನಿಂದ ಮಾಡುವ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹೊಸದಾಗಿ ಮಾಡುವಂಥ ಕೆಲಸ, ಉನ್ನತವಾದಂಥ ಸ್ಥಿತಿಗತಿಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಅಥವಾ ನಿಮ್ಮದೇ ಆದಂತಹ ಒಂದಷ್ಟು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಮತ್ತಷ್ಟು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಹಣಕಾಸನ್ನು ಸಂಪಾದನೆ ಮಾಡತಕ್ಕಂಥದ್ದು, ಯಾವುದಾದ್ರೂ ಬೆಲೆ ಬಾಳುವಂಥ ವಸ್ತುಗಳ ಕಡೆ ಮತ್ತಷ್ಟು ಹೆಚ್ಚಿನ ಗಮನ ಕೊಡ್ತಕ್ಕಂಥದ್ದು, ಹಾಗೆ ಕುಟುಂಬದಲ್ಲಿ ಕಲಹ ಇಲ್ದಿರ ಎಲ್ಲವೂ ನಗಮುಖದಿಂದ ಇರತಕ್ಕಂಥದ್ದು, ಇವತ್ತಿನ ಪ್ರಯಾಣ ಕಾಲವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಇರತಕ್ಕಂಥದ್ದು. ಹೀಗೆ ಒಂದ ಎರಡ ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ ಕರ್ಕಾಟಕ ರಾಶಿಯವರಿಗೆ.
ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟಾಗ ಮಾತ್ರ ಭಗವಂತನ ಕೃಪೆಯಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದದಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಗರ್ಜನೆ ಭಾಳ ವಿಶೇಷವಾದ್ದು. ಇವತ್ತು ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೀಬೇಕು ಎಂಬತಕ್ಕಂಥ ಚಿಂತನೆ. ಆದರೆ ಕೆಲವೊಮ್ಮೆ ಗೊತ್ತಿಲ್ಲದಂತೆ ನಮ್ಮಿಂದ ಆಗುವಂಥ ಅಚಾತುರ್ಯಗಳಿಂದ ಮತ್ತೊಬ್ಬರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಯಾರೊಬ್ಬರ ಮನಸ್ಸನ್ನು ನೋಯಿಸೋದು ಬೇಡ, ಯಾರೊಬ್ಬರಿಗೆ ನೋವಾಗುವ ರೀತಿ ನಡ್ಕೊಳ್ಳೋದು ಬೇಡ, ಅಥವಾ ಯಾರೊಬ್ಬರನ್ನಾದರೂ ಸಹಿತ ಮನಸ್ಸಲ್ಲಿ ದ್ವಂದ್ವ ಚಿಂತನೆ ಮಾಡ್ತಕ್ಕಂಥದ್ದು, ಗರ್ಜನೆ ಮಾಡ್ತಕ್ಕಂಥದ್ದು, ಅಥವಾ ನಮಗೆ ಶಕ್ತಿ ಇದೆ ಅಂತ ಇನ್ನೊಬ್ಬರ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥದ್ದು ಇದು ಸಮಂಜಸ ಅಲ್ಲ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶುಭ ಶುಕ್ರವಾರ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ರಾಹುಕಾಲದಲ್ಲಿ ಶಕ್ತಿ ದೇವತೆಯ ಆರಾಧನೆ ನಡೆಸಿ ಸಾಧ್ಯವಾದಷ್ಟು ವಿಷ್ಣು ದೇವರಿಗೆ ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡೋದರಿಂದ ಇನ್ನಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ ಮತ್ತು ಎಲ್ಲೇನು ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಅಥವಾ ನಿಮ್ಮ ಮೇಲಧಿಕಾರಿಗಳ ಹತ್ರ ಒಳ್ಳೆ ಪ್ರಶಂಸೆಗೀಡಾಗ್ತಕ್ಕಂಥದ್ದು, ನಿಮ್ಮ ಕಾಯಕವನ್ನು 10 ಜನ ಗುರುತಿಸಿ ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು, 1-2 ಅದೃಷ್ಟ ಎಂದರೆ ಎಲ್ಲವೂ ಹೀಗೇ ಇರುತ್ತೆ. ಅದರ ಮಧ್ಯದಲ್ಲಿ ಒಂದಷ್ಟು ಬೆಲ್ಲ, ಗೋಧಿ ಅಥವಾ ಸಕ್ಕರೆ ಇಂತಹದ್ದನ್ನು ಇರುವೆಗಳಿಗೆ ಹಾಕಿ ಒಂದು ನಮಸ್ಕಾರ ಮಾಡೋದರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ಕಾಣ್ತೀರಿ. ಇದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಪ್ಪದಿರ ತಂದೆ ತಾಯಿನ ಮನಸ್ಸಲ್ಲಾದರೂ ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಸ್ಥಾನಮಾನ ಚೆನ್ನಾಗಿದೆ ಅಂದಾಗ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಅಷ್ಟೇ ವಿಶೇಷವಾಗಿರುತ್ತೆ. ಫಲಾಫಲಗಳಲ್ಲಿ ಅದೃಷ್ಟ ಇದೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಶಕ್ತಿ ನಿಮ್ಮದಾಗಿದೆ. ಇವತ್ತು ಒಂದು ಹೊಸದನವನ್ನು ಕಾಣುವಂಥ ಅದೃಷ್ಟ ನಿಮ್ಮದಾಗ್ತಾ ಇದೆ. ವ್ಯಾಪಾರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಉನ್ನತವಾದಂಥ ಸ್ಥಿತಿಗತಿಗಳನ್ನು ಸಂಪಾದನೆ ಮಾಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಹೊಸದನವನ್ನು ಕಾಣ್ತೀರಿ. ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಲಾಭವನ್ನೇ ಗಳಿಸ್ತೀರಿ. ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಗುರು ಹಿರಿಯರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ಇವತ್ತು ಸಾಧ್ಯವಾದರೆ ಒಂದಷ್ಟು ಗೋಧಿ, ಒಂದಷ್ಟು ಹೆಸರು ಕಾಳು, ಗೋಧಿ ಮತ್ತು ಹೆಸರು ಕಾಳನ್ನು ಮನೆಯಲ್ಲೇ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಯಾವುದಾದ್ರು ಒಂದು ದೇವಾಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಮದುವೆ ಆಗದಿರೇ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಚಿಕ್ಕ ಮಕ್ಕಳಾದರೂ ಸರಿ, ಮದುವೆ ಆಗದಿರತಕ್ಕಂಥ ಹೆಣ್ಮಕ್ಕಳಿಗಾದರೆ ಅವ್ರಿಗೊಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ, ವ್ಯವಹಾರಗಳ ಬಗ್ಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಬೇಕಾದ್ದು ನಿಮ್ಮ ಧರ್ಮ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗ್ತಾ ಇದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿ ಆಗ್ತಾ ಇದೆ. ಯಾವ ಕೆಲಸವನ್ನು ಕೈಗೆತ್ತಿಕೊಂಡ್ರೂ ಅದು ಪರಿಪೂರ್ತಿಯಾಗಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಂದೇಹ, ಸಂಶಯ ನಿಮ್ಮನ್ನು ಬಾಧಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ಥಾನಮಾನದಲ್ಲಿ ಏನೋ ಧಕ್ಕೆ ಉಂಟಾಗುತ್ತೇನೋ ಅಥವಾ ಯಾವುದಾದ್ರೂ ಅಸಮಾಧಾನ ಆಗುತ್ತೇನೋ ಎಂಬತಕ್ಕಂಥದ್ರ ಒಂದು ಸನ್ನಿವೇಶ ಇವತ್ತು ನಿಮಗೆ ಬಾಧಿಸ್ಬೋದು. ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳು ಸರಿ ಇಲ್ಲದ್ರಿಂದ, ಅದರಲ್ಲೂ ಶನಿ ದೃಷ್ಟಿಕೋನ ಜೊತೆಗೆ ರಾಹುವಿನ ದೃಷ್ಟಿಕೋನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಒಂದು ಕಡೆ ಆರೋಗ್ಯ ಸರಿ ಇರಲ್ಲ, ಮತ್ತೊಂದು ಕಡೆ ಮನಸ್ಸು ನೆಮ್ಮದಿ ಇರೋದಿಲ್ಲ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇದೆ. ಇದೆಲ್ಲದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ ಮಾಡಿ ಮುಂದೆ ನಡಿಬೇಕಾದ ನೀವು ಒಂದಿಷ್ಟು ಅಸಮಾಧಾನಕ್ಕೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇಂತಹ ಸಮಯದಲ್ಲೇ ಧೈರ್ಯ ತಂದುಕೊಳ್ಳಬೇಕು. ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗಾಪರಮೇಶ್ವರಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಅಸಮಾಧಾನದಿಂದ ಆಚೆ ಬಂದು ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಒಂದಷ್ಟು ಜೋಪಾನ ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಅರ್ಥೈಸಿಕೊಂಡು ಮಾಡಬೇಕು. ಹಣಕಾಸಿನ ವಿಚಾರದಲ್ಲಾಗಲಿ, ವ್ಯವಹಾರಗಳ ಕಡೆ ಆಗಲಿ, ಉದ್ಯೋಗದ ಕಡೆ ಆಗಲಿ, ವಿದ್ಯಾರ್ಥಿಗಳು ಓದೋದ್ರ ಕಡೆ ಆಗಲಿ ಇವತ್ತು ಒಂದಷ್ಟು ಲಾಭವೂ ಇದೆ, ಒಂದಷ್ಟು ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ನಿಮ್ಮ ಪಯಣ ಆದ್ದರಿಂದ ಭಾಳ ಎಚ್ಚರಿಕೆ ಬೇಕಾಗಿದೆ. ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ, ನಿಮ್ಮ ವೃತ್ತಿಯ ಒಂದು ಅಭಿವೃದ್ಧಿ, ವ್ಯಾಪಾರದಲ್ಲಿ ಒಂದಿಷ್ಟು ಲಾಭ, ಮನಸ್ಸಲ್ಲಾಗ್ತಿರ್ತಕ್ಕಂಥದ್ದು ನಿಲುವು, ಇದೆಲ್ಲದರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಂಡ್ರೆ ಕ್ರಮಬದ್ಧವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ನಿಂಬೆಹಣ್ಣು, ಒಂಚೂರು ಪಚ್ಕರ್ಪುರ, ನಿಂಬೆಹಣ್ಣು ಪಚ್ಕರ್ಪುರ ಇವೆರಡೂ ಸಹಿತ ಒಂದು ಕಡೆ ತೆಗೆದುಕೊಂಡು ದೃಷ್ಟಿ ತೆಗೆದು ಅಮಾವಾಸ್ಯೆ ಆದ್ದರಿಂದ
ದೃಷ್ಟಿದೋಷಗಳಾಗಲಿ, ಸಮಸ್ಯೆಗಳಾಗಲಿ, ಉದ್ಯೋಗದಲ್ಲಿ ಪ್ರಗತಿ ಇಲ್ಲದಿರತಕ್ಕಂಥದ್ದಾಗಲಿ, ಅಥವಾ ಯಾವುದಾದ್ರೂ ಸಮಸ್ಯೆಗಳು ಬಂದು ಹೆಗಲೇ ಇರತಕ್ಕಂಥದ್ದಾಗಲಿ, ಅಥವಾ ಯಾರಾದರೂ ನಿಷ್ಠೂರ ಮಾಡತಕ್ಕಂಥದ್ದಾಗಲಿ, ಇಂಥೆಲ್ಲ ಪರಿಸ್ಥಿತಿಗಳಿಗೆ ಒಂದು ಸೂಕ್ತ ಪರಿಹಾರ 27 ನಕ್ಷತ್ರ 12 ರಾಶಿಗೂ ಸಂಬಂಧಪಟ್ಟಂಥ ಪರಿಹಾರ, ಒಂದು ನಿಂಬೆಹಣ್ಣು, ಒಂಚೂರು ಪಚ್ಚಕರ್ಪೂರ ಅಥವಾ ಕರ್ಪೂರ, ಇದರಿಂದ ದೃಷ್ಟಿ ತೆಗೆದು 3 ದಾರಿ ಸೇರೋ ಕಡೆ ಆಗಲಿ, ಅಥವಾ ಗಿಡ ಮರಗಳ ಹತ್ರ ಆಗಲಿ, ಅಥವಾ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಆ ನೀರಲ್ಲಿ ಹಾಕ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಇವೆಲ್ಲ ದೋಷಗಳಿಂದಲೂ ಮುಕ್ತರಾಗ್ತೀರಿ. ಅದರಲ್ಲೂ ವೃಶ್ಚಿಕ ರಾಶಿಯವರು ಮಾಡೋದ್ರಿಂದ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ಬಗ್ಗೆ ಜೋಪಾನ ಇರಲಿ, ವ್ಯಾಪಾರದ ಬಗ್ಗೆ ಎಚ್ಚರಿಕೆ ಇರಲಿ. ನೀವು ಮಾಡುವಂಥ ಯಾವುದೇ ಕೆಲಸ ಆದರೂ ಸ್ವಲ್ಪ ಗೌಪ್ಯತೆ ಕಾಪಾಡೋದಾಗಿರಲಿ. ಇವತ್ತಿನ ದಿವಸ ಎಲ್ಲವನ್ನೂ ಸೀದಾ ಬಹಿರಂಗಪಡಿಸ್ಕೊಳ್ಳೋಕ್ಕಾಗಲ್ಲ. ಅಂದುಕೊಂಡಷ್ಟು ಕೆಲಸ ಒಂದೇ ಸಮ ನಡೆಯೋದಿಲ್ಲ. ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಪ್ರಾರಂಭಿಕ ಅಡ್ಡಿ ಆತಂಕ ಇರ್ಬೋದು, ಅಥವಾ ಬಹಳ ವೇಗವಾಗಿ ನಡಿಬೋದು. ವೇಗವಾಗಿ ನಡೆದರೂ ಬ್ರೇಕ್ ಬೀಳುತ್ತೆ, ಅಥವಾ ನಡೆದಿಲ್ಲ ಅಂತಕ್ಕಂಥದಕ್ಕೆ ಒಂದು ಚಾಲನೆ ಸಿಗುತ್ತೆ. ಒಟ್ಟಾರೆ ಮಧ್ಯಾಹ್ನ 12 ಗಂಟೆ ನಂತರ ಆಗು ಹೋಗುಗಳ ಬಗ್ಗೆ ಸರಿಯಾದ ನಿಲುವು ಬೇಕಾಗುತ್ತೆ. ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು. ಪ್ರಾರ್ಥನೆಯಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗುತ್ತೆ. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು, ಅಥವಾ ಶಕ್ತಿ ದೇವತೆಯನ್ನು, ಅಥವಾ ಗ್ರಾಮ ದೇವತೆಯನ್ನು ದರ್ಶನ ಮಾಡಿ ಬರುವಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿರ್ತಕ್ಕಂತಹ ನಿಮಗೆ ಇವತ್ತೊಂದು ಪರಿಹಾರವನ್ನು ಕಲ್ಪನೆ ಮಾಡ್ಕೊಳ್ತಕ್ಕಂತಹ, ಪರಿಹಾರವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು, ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಶನಿ ಮಂತ್ರವನ್ನು ಸಹಿತ ಪಠನೆ ಮಾಡಬೇಕು. ಜೊತೆಗೆ ಈ ಶುಭ ದಿನ ರಾಹುಕಾಲದಲ್ಲಿ ಸಾಧ್ಯವಾದರೆ ಒಂದು ಸ್ವಲ್ಪ ಶ್ವೇತವಸ್ತ್ರ ಅಂದರೆ ಬಿಳಿಯ ಬಣ್ಣದ ಬಟ್ಟೆಯಲ್ಲಿ 1 ಹಿಡಿಯಷ್ಟು ಉದ್ದಿನ ಬೆಳೆಯನ್ನು ಗಂಟು ಕಟ್ಟಿ, ಅದರ ಜೊತೆಗೆ 1 ಹಿಡಿಯಷ್ಟು ಎಳ್ಳನ್ನು ನೀಲಿ ಬಟ್ಟೆನಲ್ಲೋ ಕಪ್ಪು ಬಟ್ಟೆಯಲ್ಲೋ ಎಳ್ಳನ್ನು ಗಂಟು ಕಟ್ಟಿ ಅದನ್ನು ಮನೆಯಲ್ಲಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ ತದನಂತರ ಅದನ್ನು ದೇವಾಲಯಕ್ಕೆ ಕೊಡೋದ್ರಿಂದ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ. ಯಾವುದೇ ಸಮಸ್ಯೆ ಅಂತ ಬಂದಾಗಲೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಬೇಕು. ಆದರೆ ಕೆಲವೊಮ್ಮೆ ಮಂದಗತಿಯಲ್ಲಿ ಸಾಗುವಂಥ ಭವಿಷ್ಯತ್ತಾದ್ದರಿಂದ ಏನು ಆಯಾ ಕಾಲದಲ್ಲಿ ನಡಿಬೇಕಾದ ಭವಿಷ್ಯತ್ತಿದೆಯೋ ಅದನ್ನು ಸರಿಯಾದ ದಾರಿಯಲ್ಲಿ ಅಥವಾ ಸರಿಯಾದ ಸನ್ಮಾರ್ಗದಲ್ಲಿ ನಡೆಸ್ತೀರ ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲೆಯನ್ನು ಮತ್ತಷ್ಟು ತಂದುಕೊಂಡ್ಬಿಡ್ತೀರಿ. ಇವತ್ತಿನ ದಿವಸ ಜೋಪಾನವಾಗಿದ್ದಷ್ಟು ಬಹಳ ಉತ್ತಮ. ಹಾಗೆ ಇವತ್ತು ನೀವು ಆಡುವಂಥ ಪ್ರತಿ ಮಾತು ಎಚ್ಚರಿಕೆಯ ಮಾತಿರಬೇಕು. ಯಾಕೆಂದರೆ ಇವತ್ತು ನಮ್ಮ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಹಾಕುವ ಪ್ರತಿ ಹೆಜ್ಜೆನಲ್ಲೂ ಸ್ವಲ್ಪ ಜೋಪಾನ ಇರಬೇಕು. ಶನಿ ಮತ್ತು ರಾಹು ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಅಷ್ಟು ಮಹತ್ತರವಾದಲ್ಲದ್ರಿಂದ ಆಗಿಂದಾಗಲೇ ಲಾಭ, ಆಗಿಂದಾಗಲೇ ನಷ್ಟ. ಅಂದರೆ ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ನಿಮ್ಮ ಪಯಣ. ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದೇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ. ವ್ಯವಹಾರಗಳು ಏನು ಮಾಡಬೇಕು ಅಂದ್ಕೊಂಡ್ರು ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಅದು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಯಾವುದಾದ್ರೂ ಒಂದು ವಿಚಾರವನ್ನು ಗಮನಕ್ಕೆ ತಂದುಕೊಂಡ್ರೆ ಆ ವಿಚಾರದಲ್ಲಿ ಅರ್ಥಪೂರ್ಣವಾಗಿ ಮುಂದೆ ನಡೆದು ಯಾವುದೇ ಸಮಸ್ಯೆಗಳಿಲ್ದಿರ ಒಂದು ಒಳ್ಳೆ ಮನಸ್ಸಿನಿಂದ ನಡೆದರೆ ಮಾತ್ರ ಅದರ ಫಲಗಳು ಸಿದ್ಧಿ ಆಗುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಜೋಪಾನವಾಗಿರಲಿ. ಹಾಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಲಿ. ಯಾರಿಗಾದರೂ ಏನಾದರೂ ವ್ಯವಹಾರಗಳನ್ನು ಕೊಟ್ಟು ತೆಗೆದುಕೊಳ್ಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಅದು ಪ್ರಾರಂಭಿಕ ಹಂತದಲ್ಲಿ ಒಂದು ಥರ ಇರುತ್ತೆ, ಅದಾದ ನಂತರ ಮತ್ತೊಂದು ಥರ ಸಮಸ್ಯೆ ಎದುರಾಗುತ್ತೆ. ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ ಆಗ್ಬೋದು. ಅಧಿಕವಾದಂತಹ ಬೆನ್ನೋವು ಅಥವಾ ತಲೆನೋವು ಅಥವಾ ಬಹಳಷ್ಟು ಸುಸ್ತಾಗುವಂಥದ್ದು ಅಥವಾ ಕೆಲವು ವಸ್ತುಗಳನ್ನು ಕಳ್ಕೊಂಡು ಅಯ್ಯೋ ಹೋಯ್ತಲ್ಲ ಅಂತ ಚಿಂತನೆ ಮಾಡತಕ್ಕಂಥದ್ದು ಇದೆಲ್ಲವೂ ಎದುರಾಗ್ಬೋದು ಕುಂಭರಾಶಿಯವರಿಗೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಂದು ಪರಿಹಾರ ಅಂತ ನೋಡೋದಾದರೆ ಇವತ್ತು ಅಮಾವಾಸ್ಯೆ ಶುಕ್ರವಾರದಿಂದ ಯಾವುದಾದ್ರೂ ಒಂದು ಶಕ್ತಿ ದೇವಾಲಯದಲ್ಲೋ ಅಥವಾ ಒಂದು ಬನ್ನಿ ವೃಕ್ಷನೋ ಅಥವಾ ಅರ್ಜುನ ವೃಕ್ಷ ಬನ್ನಿ ವೃಕ್ಷ ಅಂತ ಹೇಳ್ತಾರೆ, ಅಥವಾ ಔದುಂಬರ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ ಅಂತ ಹೇಳ್ತಾರೆ. ಈ ಪ್ರಕಾರವಾಗಿರ್ತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಆ ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ನಡೆಯೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಅಂತೂ ಬರ್ತಾನೆ ಇರುತ್ತೆ. ಆದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ತಾಯಿ ಮಹಾಲಕ್ಷ್ಮಿಯನ್ನು, ನಿಮ್ಮ ಜನ್ಮದಾತೆಯನ್ನು ಅಥವಾ ನಿಮ್ಮ ಮನೆ ದೇವರನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ, ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಗ್ರಾಮದೇವತೆ ದೇವಾಲಯಕ್ಕೆ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡಿ, ಹಾಗೆ ಇವತ್ತೊಂದು ಗೋ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಅರ್ಥಪೂರ್ಣವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕಾರವಾರದಿಂದ. ಕಾರವಾರದಿಂದ. ಅಮ್ಮ, ತಮ್ಮ ಹೆಸರು? ಶ್ರೇಯಾ. ಶ್ರೇಯಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ. ನಮ್ಮ ಮನೆಯವ್ರು 1 ತಿಂಗಳಿಂದ ಡೆಂಗು ಜ್ವರ ಬಂದಿತ್ತು ಗುರುಜಿ. ಮಂಗಳೂರು ತಗೊಂಡೋಗಿದ್ರು. 4 ದಿನ ಆದ್ರೂ ಪ್ಲೇಟೆಟ್ ಕಡಿಮೆನೇ ಆಗ್ತಾ ಇದ್ದಿತ್ತು ಗುರುಜಿ. ನಾ ತಂಗಿ ಮನೆ ಹೋಗಿ ಒಂದು ಅನುಷ್ಠಾನ ಮಾಡಿದೆ ಗುರುಜಿ. ಒಂದೆಲೆದು ಅನುಷ್ಠಾನ ಮಾಡಿ ಅವ್ರ ಬೆಡ್ ಮೇಲೆ ತಗೊಂಡು ಹೋಗಿ ಇಟ್ಟಿದ್ದೇನೆ ಗುರುಜಿ. 1.5 ಗಂಟೆಯಲ್ಲಿ ಡಾಕ್ಟರ್ ಬಂದು ಹೇಳಿದ್ರು, ಅವ್ರ ಪ್ಲೇಟೆಟ್ ಹೆಚ್ಚಾಗ್ತಾ ಇದೆ, ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂದ್ಕೊಂಡ್ರಿ. ಓಹೋ, ತುಂಬಾ ಸಂತೋಷಮ್ಮ. ಹೌದು, ನಿಮ್ ಕಾರ್ಯಕ್ರಮವನ್ನು ತಪ್ಪದೆ ನೋಡಿದ್ದೇನೆ ಗುರುಜಿ. ನಿಮ್ ಫೋಟೋ ಬೆಂಗಳೂರಿಂದ ತಂದು ಮನೆಗೆ 2 ಟೈಮ್ ಪೂಜೆ ಮಾಡ್ತಾ ಇದ್ದೇನೆ ಗುರುಜಿ. ನಿಮ್ ಕಾರ್ಯಕ್ರಮ ನೋಡಿ ತುಂಬಾನೇ ಒಳ್ಳೇದಾಗಿದೆ ಗುರುಜಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಅವ್ರು ನಮ್ಮ ಮನೆಯವ್ರ ಬಗ್ಗೆ ಹೇಳ್ಬೇಕು ಗುರುಜಿ. ಹಲೋ. ಹಲೋ. ಹೇಳಮ್ಮ. ನಮ್ಮ ಮನೆಯವ್ರ ಸಮಸ್ಯೆ ಬಗ್ಗೆ ಹೇಳ್ಬೇಕಿತ್ತು ಗುರುಜಿ. ಹೇಳಮ್ಮ, ಮನೆಯವ್ರದ್ದು ಏನು ಪ್ರಾಬ್ಲಮ್ ಇದೆಮ್ಮ? ಅದೇ ಇನ್ನು ಮುಂದೆ ಏನಾದ್ರೂ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಅವ್ರು ಗವರ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಅವ್ರ ಜನ್ಮ ನಕ್ಷತ್ರ ಗೊತ್ತಮ್ಮ? ಮನೆಯಲ್ಲಿ ಇದ್ದಾರೆ ಗುರುಜಿ, ಕೊಡ್ತೀನಿ ಅವ್ರಿಗೆ. ಕೊಡಿಮ್ಮ. ಹಲೋ ಗುರುಜಿ. ಹಲೋ. ನಿಮ್ಗೆ ಕೋಟಿ ನಮಸ್ಕಾರ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಈಗ ಚೆನ್ನಾಗಿದೆ, ನಿಮ್ದು ಆಶೀರ್ವಾದದಿಂದ ಸ್ವಲ್ಪ ಆರಾಮಾಗಿದ್ದೀನಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನಾನು ನಿಮ್ದು ಬೋರ ಸ್ವಾಮಿ ಉದ್ಘಾಟನೆ ಬಂದಿದ್ದೆ, ಬೆಂಗಳೂರು ಬಂದಿದ್ದೆ. ನಿಮ್ಗೆಲ್ಲ ಸಿಕ್ ನಿಮ್ ಕಾಲಿ ಬಿಟ್ಕೊಂಡು ಹೋಗಿದ್ದೆ. ಓಹೋ, ಲಕ್ಷ್ಮೀ ಬೋರ ಸ್ವಾಮಿ ದೇವಸ್ಥಾನ ಬಂದಿದ್ರಾ? ಹೌದು ಗುರುಜಿ, ಬಂದಿದ್ದೀವಿ. ತುಂಬಾ ಸಂತೋಷ, ಒಳ್ಳೇದಾಗ್ಲಿ. ಈಗ ನಾಳೆ ನವೆಂಬರ್ 30ನೇ ತಾರೀಕು ಶನೈಶ್ಚರ ಮಹಾಯಾಗ ಇದೆ. ನವೆಂಬರ್ 30ಕ್ಕೆ ಇದೇ ತಿಂಗಳ ಕೊನೆಯಲ್ಲಿ ಶನೈಶ್ಚರ ಮಹಾಯಾಗ ಇದೆ. ಆಶ್ರಮದ ಹತ್ರ ಲಕ್ಷ್ಮೀ ಬೋರ ಸ್ವಾಮಿಯ ಸಾನ್ನಿಧ್ಯದ ಹತ್ರ ನಡೆಯುತ್ತೆ. ತಾವೆಲ್ಲರೂ ಬನ್ನಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹೇಳಿ. ಹೇಳಮ್ಮ, ಮಾತಾಡಮ್ಮ. ಏನಾದ್ರೂ ಅನುಷ್ಠಾನ ಹೇಳಿ ಅವ್ರ ಬಗ್ಗೆ ಗುರುಜಿ. ಇಲ್ಲಮ್ಮ, ಅವರ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ, ಭಯಪಡಬೇಕಾದಿಲ್ಲ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಪ್ರತಿ ಶನಿವಾರ ಸಾಧ್ಯವಾದರೆ ಶನಿವಾರ ದಿವಸ ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡಕ್ಕೆ ಹೇಳಮ್ಮ. ಮನೆಯವರಿಗೆ ತುಂಬ ಒಂದು ಅದೃಷ್ಟ ಬದಲಾವಣೆ ಆಗುತ್ತೆ ಮತ್ತು ಅವರಲ್ಲಿ ಸಾಕಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾಕೆಂದರೆ ಬನ್ನಿ ವೃಕ್ಷ ಶನಿವಾರದ ದಿವಸ ಬನ್ನಿ ವೃಕ್ಷ ಅರ್ಜುನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಶನೈಶ್ಚರನ ಅನುಗ್ರಹನೂ ಆಗುತ್ತೆ. ಅವರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅಲ್ಲಿಂದ ಆಚೆಗೆ ಅವರ ಭವಿಷ್ಯತ್ತು ತುಂಬ ಬದಲಾವಣೆ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ, ನಾವು ಹಾವೇರಿಯಿಂದ ಕರೆ ಮಾಡ್ತಾ ಇದ್ದೇವ್ರಿ. ಹಾವೇರಿ ಲಲಿತಾ ಅಂತ ಹೇಳಿರಿ. ಆಯ್ತಮ್ಮ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ನಮಸ್ಕಾರ ತಾಯಿ. ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಗುರುಜಿ, ನೀವ್ರಿ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ನಾವು ನೀವು ಹೇಳಿದ ಅನುಷ್ಠಾನ ಎಲ್ಲಾ ಮಾಡಿದೀವಿ ಗುರುಜಿ. ಸಾಲದಿಂದ ಮುಕ್ತರ ಆಗಕ ಆಗ್ತಾ ಇಲ್ಲ ಗುರುಜಿ. ಒಂದು ಈಗ ಬೇರೆ ಜೊತೆಗೆ ಇಸ್ಕೊಂಡ್ರೆ ಮತ್ತೊಬ್ರ ಜೊತೆಗೆ ಇಸ್ಕೊಂಡ್ ಅವ್ರಿಗೆ ಕೊಡೋದ, ಮತ್ತೊಬ್ರ ಜೊತೆಗೆ ಇಸ್ಕೊಂಡರಿಗೆ ಅವ್ರಿಗೆ ಕೊಡೋದು, ಹಿಂಗಾಗಿ ಗುರುಜಿ. ಯಾತಕ್ಕೆ ಅಷ್ಟೊಂದು ಸಾಲ ಮಾಡ್ಕೊಂಡ್ಬಿಟ್ರಿ? ಹೋದ ವರ್ಷ ಹೊಲ ಹಾಕೊಂಡ್ವಿ ಗುರುಜಿ, 8 ಎಕರೆನ. ಹೋದ ವರ್ಷ ಮಳೆ ಕೈ ಕೊಡ್ತು, ಪೀಕ್ ಏನು ಬರ್ಲಿಲ್ಲ ಗುರುಜಿ. ನಮ್ 8 ಎಕರೆಕ 30 ಕ್ವಿಂಟಲ್ ಗೊಂಜಾಳ ಬಂದವು ಗುರುಜಿ. ಓಹೋ. ಏನ್ ಬೆಳೆ ಬೆಳಿತೀರಿ?
ಗೋವಿನ ಜೋಳ ಬೆಳಿತೇವೆ ಗುರುಜಿ, ಹತ್ತಿ, ಗೋವಿನ ಜೋಳ, ಶೇಂಗಾ ಹಾಕ್ತೇವೆ ಗುರುಜಿ. ಹಾಂ ಹಾಂ ಹಾಂ. ಈ ವರ್ಷ ಮಳೆ ಹ್ಞೂ. ಚೆನ್ನಿ ಒಳಗನ ಹುಟ್ಟಿ ಬಿಟ್ಟವು ಗುರುಜಿ. ಆಗ ಮಳೆ ಇಲ್ಲ, ಈ ಸತಿ ಮಳೆ ಜಾಸ್ತಿ. ಹ್ಞೂ ಗುರುಜಿ. ಒಟ್ಟಾರೆ ರೈತರ ಸಂಕಷ್ಟ, ರೈತರ ಬದುಕು ಯಾವತ್ತೂ ಹೀಗೇನೆ. ಒಂದು ಕಡೆ ಪರವಾಗಿಲ್ಲಪ್ಪ ಅಂದ್ಕೊಂಡ್ರೆ ಒಂದು ಸ್ವಲ್ಪ ಅಲ್ಲೇ ಕಷ್ಟ ಎದುರಾಗುತ್ತೆ. ಏನ್ ಗುರುಜಿ? ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಾ ಇದೆಪ್ಪ ಅನ್ನೋಷ್ಟೊತ್ತಿಗೆ ಒಂದು ಸಮಸ್ಯೆ ಅಂತೂ ಎದುರಾಗ್ಬಿಟ್ಟಿರುತ್ತೆ ನಿಮಗೆ. ಹೌದು ಅಥವಾ ಒಳ್ಳೆ ಬೆಳೆ ಬಂದಿದೆ ಅಂದರೆ ಮಾರ್ಕೆಟಲ್ಲಿ ಬೆಲೆನೇ ಇರಲ್ಲ. ಹೌದು ಗುರುಜಿ. ಬೆಳೆ ಚೆನ್ನಾಗಿ ಬಂದಾಗ ಅದಕ್ಕೆ ಬೆಲೆ ಇರಲ್ಲ, ಬೆಲೆ ಜಾಸ್ತಿ ಇದೆ ಅಂದಾಗ ನಮ್ಮಲ್ಲಿ ದವಸ ಧಾನ್ಯಗಳಿರಲ್ಲ. ಹೌದು ಗುರುಜಿ. ಇದು ಥರ ಮನೆಯವರಿದ್ದಾರಮ್ಮ? ನಮ್ಮ ಮನೆಯಲ್ಲಿ ಇಲ್ಲ ಗುರುಜಿ, ಹೊಲಕ್ಕೆ ಹೋಗ್ಯಾರ ಗುರುಜಿ. ಹೊಲಕ್ಕೆ ಹೋಗಿದ್ದಾರಾ? ಆಗಲಿ, ಆ ತಾಯಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳೆಲ್ಲ ಬೇಗ ದೂರ ಆಗಿ ನಿಮ್ಮ ಒಂದು ರೈತರ ಜೀವನ ಚೆನ್ನಾಗಿ ನಡೆದು ನಿಮ್ಮ ಭೂಮಿಯಲ್ಲಿ ಒಳ್ಳೆ ಬೆಳೆ ಬರುವಂಥದ್ದಾಗಲಿ, ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂತಹ ಏನಾದರೂ ಒಂದಿಷ್ಟು ಮಾರ್ಗ ಸಿಕ್ಕಿ ಆದಷ್ಟು ಬೇಗ ಈ ಸಾಲದ ಋಣಬಾಧೆ ಹರಿಯುವಂಥದ್ದಾಗಲಿ. ನೀವೊಂದು 5 ಸೋಮವಾರ ತಲೆಗೆ ಸ್ನಾನ ಮಾಡಿಕೊಂಡು ಒಂಚೂರು ಉಪ್ಪು, ಒಂದು ನಿಂಬೆಹಣ್ಣು, ಜೊತೆಗೆ ಒಂದು ಕೆಂಪು ವಸ್ತ್ರ, ಉಪ್ಪು, ನಿಂಬೆಹಣ್ಣು, ಈ 3 ಪದಾರ್ಥನ ಒಂದು ಕಡೆ ಇಟ್ಟು ಅದನ್ನು ಸೋಮವಾರ ಸಾಯಂಕಾಲ ಯಾವುದಾದ್ರು ಒಂದು ದೇವಸ್ಥಾನ ಕೊಟ್ಟು ಒಂದು ನಮಸ್ಕಾರ ಮಾಡ್ಕೊಂಬರ್ಲಿಕ್ಕೆ ಯಜಮಾನರಿಗೆ ಹೇಳಮ್ಮ. ಇದರಿಂದ ತುಂಬ ಅನುಕೂಲ ಆಗುತ್ತೆ, ಬೇಗ ಋಣಬಾಧೆ ಹರಿಯುತ್ತೆ. ಸಾಲದ ಬಾಧೆ ಒಂದು ತೀರಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಹಲೋ, ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆಯಾಗ ಕೊಟ್ಟು ಬರ್ಬೇಕ್ರಿ? ದೇವಸ್ಥಾನಕ್ಕೆ ಹೋಗಿ ದೇವರ ಸಾನ್ನಿಧ್ಯದಲ್ಲಿ ಅದನ್ನು ಕೊಟ್ಟು ಬಂದರೆ ಆಯಿತು. ಅಥವಾ ಅಲ್ಲಿ ಯಾರೂ ಸಿಗಲಿಲ್ಲ ಅಂದರೆ ದೇವಸ್ಥಾನದಲ್ಲಿ ಇಟ್ಟು ಬಂದರೂ ಆಯಿತು. ಇಷ್ಟು ಮಾಡಿಸಿ ಅನುಕೂಲ ಆಗುತ್ತೆ. ಒಂದು 5 ಸೋಮವಾರ ಮಾಡಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ 12 ರಾಶಿಗಳಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಮತ್ತು ಕಾರ್ಯಕ್ರಮಕ್ಕೆ ಕರೆಗಳು ಸಿದ್ಧವಾಗಿತ್ತು, ಕರೆಗಳನ್ನು ಕೂಡ ಸ್ವೀಕರಿಸ್ತಾ ಇರ್ತಕ್ಕಂಥದ್ದಿದೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಸರ್. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಬೇಡ. ಆಯ್ತು, ಗುರುಜಾನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಗುರುಜಿ, ಟ್ಯಾಕ್ಟ್ರಿ ಎಲ್ಲ ಇದೆ, ಒಂದ್ ಸ್ವಲ್ಪ ಜಮೀನಲ್ಲಿ ಏನು ಕೆಲಸ ಮಾಡ್ತಿಲ್ಲ ನನ್ ಮಗ, ಏನು ಉತ್ಸಾಹ ತೋರಿಸ್ತಿಲ್ಲ. ಈಗ ವರ್ಷದ್ಲಿದ್ದಾನು ಅದೇ ಆಗುತ್ತೆ ಸರ್ ಗುರುಜಿ. ಅವ್ನಿಗೆ ನಮ್ಮ ಹೊಲ ಕೆಲ್ಸ ಅಂದ್ರೆ ಆಗಂಗಿಲ್ಲ, ಬೇರೆಯವ್ರ ಕೆಲ್ಸಕ್ಕಾದ್ರೆ ಕರೆಕ್ಟ್ ಆಗಿ ಹೋಗ್ತೀನಿ ಗುರುಜಿ. ಅದು ಹೊಲದಲ್ಲಿ ಮತ್ತೆ ನಾವ್ ಜಮೀನ್ ಕಡೆಲೂ ಅವ್ನು ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಗುರುಜಿ. ಮಗ ಒಬ್ನೇ ಗುರುಜಿ. ಮಗನ ಹೆಸರು? ಮಗ ಹತ್ರದಲ್ಲಿದ್ದಾನಮ್ಮ? ಇಲ್ಲ ಗುರುಜಿ, ಡೀಸೆಲ್ ತರಕಂತ ಬೇರೆ ಬಹಳ ಉತ್ಸಾಹ ಮಾಡ್ಕೊಂಡ ಅವ್ನ ಹೊಲ ಜಮೀನ್ ಎಲ್ಲ ಬೇರೆಯವ್ರು ನೋಡ್ತಾನ, ನಮ್ಮ ಮನೆದು ನೋಡ್ತಿಲ್ಲ ಗುರುಜಿ. ಅದು ಏನಾಗಿದೆ ಅಂತ ಗೊತ್ತಿಲ್ಲ ಗುರುಜಿ. ಅವನು ನಿಮ್ಮ ಜಮೀನಲ್ಲಿ ಏನು ಬೆಳೀತಾ ಇದ್ದೀರಿ ಗುರುಜಿ? ನಿಮ್ಮ ಜಮೀನಲ್ಲಿ ಬೆಳೆ ಏನು ಹಾಕಿದಿರಮ್ಮ? ಈ ಒಂದಲ ಮೆಕ್ಕೆಜೋಳ ಹಾಕಿದ್ವಿ ಗುರುಜಿ. ಹೋದ ವರ್ಷ ಅಡಿಕೆ ಹಾಕಿದ್ವಿ, ಅದಾಗ್ಲಿಲ್ಲ. ನೀರು ಹೋದು 2 ಬೋರ್ ಇದ್ವು, 2 ಸೇಲ್ ಅದು. ಈ ವರ್ಷ ಸ್ವಲ್ಪ ಬೆಳೆ ತಗೋಣ ಅಂದ್ರೆ ಅವ್ನು ಏನು ಅದ್ರಲ್ಲಿ ಜಮೀನಲ್ಲಿ ಕೆಲ್ಸಕ್ಕೆ ಅಂತಾನು ಹೋಗ್ತಿಲ್ಲ ಗುರುಜಿ. ಅದೇನು ಅಂತ ಗೊತ್ತಾಗಂಗಿಲ್ಲ ನಮಗೆ. ಮಗನ ನಕ್ಷತ್ರ ಗೊತ್ತಾ? ಯಾವ್ದು ಜನ್ಮ ನಕ್ಷತ್ರ ಆತಂದು? ಅವ್ನು ತಿಪ್ಪೇಸ್ವಾಮಿ, ತುಲಾರಾಶಿ ಗುರುಜಿ. ತುಲಾರಾಶಿಯವರ ಭವಿಷ್ಯದಲ್ಲಿ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಸ್ವಲ್ಪ ದಿವಸ ಕಾಯಬೇಕು, ಅವ್ರ ಮನಸ್ಸು ಚಂಚಲತೆ ಇರುತ್ತೆ. ಹಾಗಂತ ಮನೆಯಲ್ಲಿರ್ತಕ್ಕಂಥ ನಮ್ಮ ಸ್ವಂತ ಜಮೀನು ಬಿಟ್ಟು ಬೇರೆ ಯಾವುದೋ ಜಮೀನನ್ನು ಉದ್ಧಾರ ಮಾಡ್ತೀನಿ, ಮನೆಯಲ್ಲಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡು ಫಸ್ಟ್ ಇಲ್ಲಿ ಅಭಿವೃದ್ಧಿ ಪಡಿಸ್ಬೇಕು, ತಮ್ಮ ಜ್ಞಾನದಿಂದ ಇನ್ನೊಬ್ರಿಗೆ ಅನುಕೂಲವಾಗೋ ನಡ್ಕೋಬೇಕು. ಅದು ಬಿಟ್ಟು ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಂದರೆ ಅದು ಪ್ರಯೋಜನ ಏನಾಗುತ್ತೆ? ಆದರೆ ಅವರ ಮನಸ್ಥಿತಿ ಹಾಗಿರುತ್ತೆ. ಅದರಿಂದ ಅವ್ರ ಮನಸ್ಥಿತಿಯನ್ನು ಸರಿಪಡಿಸಬೇಕಾದ್ದು ನಿಮ್ಮ ಧರ್ಮನೇ. ಯಾಕೆಂದರೆ ಅದನ್ನು ಅವ್ರಿಗೆ ಮನದಟ್ಟು ಮಾಡಿಕೊಡ್ಬೇಕು. ಎಲ್ಲಿ ವ್ಯತ್ಯಾಸ ಆಗ್ತದೆ, ಎಲ್ಲಿ ತೊಂದರೆ ಆಗ್ತದೆ ಅನ್ನೋದನ್ನ ಅವ್ರ ತಲೆಗೆ ಹತ್ತಿಸ್ಬೇಕು. ನಾವು ಖಂಡಿತ ಸರಿ ಹೋಗುತ್ತೆ. ಏನು ಗಮನಕ್ಕೆ ತಗಂತಿಲ್ಲ. ಇಲ್ಲ, ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಅವರ ಗ್ರಹಸ್ಥಿತಿಗಳಲ್ಲಿ ಸ್ವಲ್ಪ ಹಾಗಿರುತ್ತೆ. ಈಗ ನಕ್ಷತ್ರ ಸರಿ ಇಲ್ಲ, ಅದರಿಂದ ಪ್ರಾಬ್ಲಮ್ ಇದೆ. ಸ್ವಲ್ಪ ದಿವಸ ಕಳೆದ್ರೆ ಆತನ ಭವಿಷ್ಯತ್ತು ಚೆನ್ನಾಗಿರುತ್ತೆ. ಆದರೂ ಆತ ಎದುರುಗಡೆ ಇದ್ದಿದ್ರೆ ಆತನ ಸಮಸ್ಯೆ ಏನು, ಅವನ ಸ್ವರತರಂಗ ಪ್ರಕಾರ ಯಾತಕ್ಕೆ ಆತನ ಮನಸ್ಸಿಗೆ ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಬೋದಾಗಿತ್ತು. ಸಾಧ್ಯವಾದರೆ ಅವರ ಕಣ್ಣಿರೇಖೆ ಫೋಟೋ ಮತ್ತು ಅವರ ಸ್ವರವನ್ನು, ಅಂದರೆ ಈ ಸದ್ಯ ಒಂದು ಸತಿ ಫೋನ್ ಲೈನ್ ತೊಗೊಂಡು ನನ್ನ ಮಾತಾಡಿಸಿ ಅಮ್ಮ, ನಾನು ಮಾತಾಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಪೂಜಾನುಷ್ಠಾನವನ್ನು ಪ್ರಾರಂಭಿಸಬೇಕು. ಹಾಗೆ ಇವತ್ತು ನವೆಂಬರ್ 1, ಇನ್ನು 30 ದಿವಸ, ಇನ್ನು 29 ದಿವಸ, ಇನ್ನು 29 ದಿವಸ ದಿನ ನೋಡ್ತಾ ಇದ್ದಾಗೆ ಗಂಟೆಗಳು ಮುಂದಕ್ಕೆ ಹೊರಟೋಗ್ತಾ ಇರುತ್ತೆ. ಹಾಗೆ ಬೃಹತ್ ಮಟ್ಟದ ಮಹಾಯಾಗ ನಡಿಬೇಕಾಗಿದೆ. ಆ ಯಜ್ಞಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ. ತಾವೆಲ್ಲರೂ ಸಹಕರಿಸೋದ್ರಿಂದ, ತಾವೆಲ್ಲರೂ ಬಂದು ಈ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳೋದ್ರಿಂದ ಜಾತಕಗಳಲ್ಲಿರ್ತಕ್ಕಂಥ ಶನಿದೋಷ ಏನಿದೆಯೋ ಅದನ್ನು ದೂರ ಮಾಡ್ಕೊಳ್ಬೋದು. ಇದರ ಮಧ್ಯದಲ್ಲಿ ಈಗಾಗಲೇ ಒಂದು ಪ್ರಾರಂಭ ಆಯಿತು.
ಈ 1ನೇ ತಾರೀಕು ಪ್ರಾರಂಭ ಆಯಿತು. ಇನ್ನು ಆಗೋ ಈಗ ಅಂದರೆ ಇರ್ತಕ್ಕಂಥ ಸ್ವಲ್ಪ ಸಮಯದಲ್ಲಿ ತಿರುನೆಲ್ಲಾರು ಕ್ಷೇತ್ರದ ಶನೈಶ್ಚರನ ಸಾನ್ನಿಧ್ಯಕ್ಕೂ ಒಮ್ಮೆ ಹೋಗಿ ಬರಬೇಕು. ಮೊದಲು ಶನಿಶಂಗನಾಪುರ ಆಯಿತು. ಶನಿಶಂಗನಾಪುರದಲ್ಲಿ ಸ್ವಾಮಿನ ದರ್ಶನ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ. ಇನ್ನು ತಿರುನೆಲ್ಲಾರು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸ್ವಾಮಿ ಸಾನ್ನಿಧ್ಯದಲ್ಲಿ ಅಲ್ಲೊಂದು ಪ್ರಾರ್ಥನೆ ಸಲ್ಲಿಸಿ 30ನೇ ತಾರೀಕು ನಡೀತಕ್ಕಂಥ ಮಹಾಯಜ್ಞಕ್ಕೆ ನಿಮ್ಮ ಅನುಗ್ರಹ ಕೊಡಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡಬೇಕಾಗಿದೆ. ಅದು ಸಹಿತ ನಡೆಯುತ್ತೆ, ಆದರೆ ಇನ್ನೂ ಸಮಯ ನಿಗದಿ ಆಗಲಿಲ್ಲ. ಅದರ ಮಧ್ಯದಲ್ಲಿ ನಿಮ್ಮೆಲ್ಲರ ಸಹಕಾರ ಕೇಳ್ತಿದ್ದೀವಿ. ಯಜ್ಞಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಸಹಿತ ಬಂದು ನಿಮ್ಮ ಕೈಲಾದಷ್ಟು ಒಂದು ವಾಲಂಟಿಯರಾಗಿ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಸಲ್ಲಿಸಿ. ದೇಹ ದಂಡಿಸಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಭಾಗ, ಹಾಗೆ ನಿಮ್ಮ ಶಕ್ತಿಯಿಂದ ಒಂದಷ್ಟು ಸೇವೆ ಮಾಡ್ತಕ್ಕಂಥದ್ದು ಮತ್ತೊಂದು ಭಾಗ. ಏನೇ ಆದರೂ ಇಂತಹ ಧರ್ಮ ಕಾರ್ಯಗಳಿಗೆ ನೀವು ನಮ್ಮೊಂದಿಗೆ ಇರಬೇಕು ಎಂಬತಕ್ಕಂಥ ಚಿಂತನೆ, ಆ ಪ್ರಾರ್ಥನೆ ನಿಮ್ಮ ಆನಂದ್ ಗುರೂಜಿಯವರು. ಅದಕ್ಕಾಗಿ ನಾವು ತಿಳಿಸುವಂತಹ ನಂಬರ್ಗೆ ಪ್ರತಿ ಡಿಸ್ಟಿಕ್ಕು ತಾಲೂಕಿಂದ ಈಗಾಗಲೇ 5 ಜನ ಅಂತ ನಾವು ಹೇಳಿದ್ದೀವಿ. ಅದೇ ಪ್ರಕಾರ ಈಗಾಗಲೇ ಸಾಕಷ್ಟು ಜನ ಹೆಸರು ಲಿಸ್ಟ್ ಕಳಿಸ್ತಾ ಇದ್ದೀರಿ. ಈಗಾಗಲೇ ಶಿವಮೊಗ್ಗ ಆಯಿತು, ಗುಲ್ಬರ್ಗ ಆಯಿತು, ರಾಯಚೂರು ಆಯಿತು, ತುಮಕೂರು ಆಯಿತು, ಈ ಭಾಗ ಮೈಸೂರು. ಜೊತೆಗೆ ಅದೃಷ್ಟ ಏನು ಗೊತ್ತಾ, ಈ ಬಾರಿ ಕೊಡಗಿಂದ 2 ಕಳಿಸಿದ್ದಾರೆ. ನಿನ್ನೆ ಬಂದಂಥ ಕರೆಗಳಲ್ಲಿ ಕೊಡಗಿನಿಂದ ಬಂದಿರತಕ್ಕಂಥದ್ದು ವಿರಾಜಪೇಟೆ ಮತ್ತು ಕೊಡಗಿನಿಂದ 2 ಕಳಿಸಿದ್ದೀರಿ ಹೆಸರನ್ನು, ಫೋಟೋನ. ತುಂಬ ಸಂತೋಷ. ಯಾಕೆಂದರೆ ಪ್ರತಿ ಸತಿ ವಿರಾಜಪೇಟೆ ಮತ್ತು ಕೊಡಗು ಸ್ವಲ್ಪ ದೂರ ಉಳಿತಾ ಇತ್ತು. ಆದರೆ ಈ ಬಾರಿ ಅವರು ಸಹಿತ ನಮ್ಮ ಹತ್ತಿರಕ್ಕೆ ಬಂದಿದ್ದೀರಿ. ತುಂಬ ಸಂತೋಷ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಈ ನಂಬರ್ಗೆ ನೀವು ಆದಷ್ಟು ವಾಟ್ಸಪ್ ಮಾಡಿ. ನಿಮ್ಮ ಸೇವೆಗಳೇನಿದೆಯೋ ನೀವು ಸಂತೋಷದಿಂದ ಸೇವೆ ಮಾಡಲಿಕ್ಕೆ ಮುಂದೆ ಬನ್ನಿ. ನಿಮ್ಮ ಸೇವೆಯನ್ನು ಗುರುತಿಸಿ ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸಬೇಕಾದ್ದು ನಮ್ಮ ಧರ್ಮ. ಜೊತೆಗೆ ಎಲ್ಲರಿಗೂ ಸೇವೆಯನ್ನು ಮಾಡಲಿಕ್ಕೆ ಮುಕ್ತ ಅವಕಾಶ ಇದೆ. ಶನೈಶ್ಚರ ಮಹಾಯಾಗದಲ್ಲಿ ಎಲ್ಲರೂ ಪಾಲ್ಗೊಂಡು ಆತನ ಕೃಪಾಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಷಡ್ಭ್ಯಶ್ಚ ರಾಹವೇ ಕೇತುವೇ ನಮಃ. ಅಂಬಾ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಲಲಿತಾ, ಬಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತು ಅಮಾವಾಸ್ಯೆ ಆದ್ದರಿಂದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಇವತ್ತು ಕೊಲ್ಲಾಪುರದಲ್ಲಿ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂತಹ ವೈಭವಪೂರಿತವಾದಂಥ ಪೂಜಾನುಷ್ಠಾನ. ಶ್ರೀ ಕ್ಷೇತ್ರ ಕೊಲ್ಲಾಪುರ ಮಹಾಲಕ್ಷ್ಮಿಯಲ್ಲಿ ನಡೀತಕ್ಕಂಥ ವೈಭವಪೂರಿತವಾದಂಥ ಅನುಷ್ಠಾನವನ್ನು ತಾವೆಲ್ಲರೂ ಸಹಿತ ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡಿ, ತಾಯಿ ಮಹಾಲಕ್ಷ್ಮಿ ಕೊಲ್ಲಾಪುರ, ಅಂದು ಕರವೀರಪುರ, ಇಂದು ಕೊಲ್ಲಾಪುರ, ಅಂತಹ ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾ ಇಲ್ಲಿ ನಡೀತಕ್ಕಂತಹ ಅನುಷ್ಠಾನವನ್ನು, ದೇವಿಯ ಆರಾಧನೆಯನ್ನು ಶ್ರದ್ಧಾಭಕ್ತಿಯ ಎಲ್ಲರೂ ಪ್ರಾರ್ಥನೆ ಮಾಡುವಂಥದ್ದಾಗಲಿ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಆಪೋಷ್ಠಾಮ ಯೋಬುಹಸ್ತಾನ ಊರ್ಜೇ ದದಾತನ ಮಹಿರಣಾಯ ಚಕ್ಷತೆ ಯೋವಶ್ವತಮೋರಸತ್ತಸ್ಯ ಬಾಜೇತೆ ರಹ ಉಷತೇರಿವ ಮಾತರಃ ತಸ್ಮಾರಂಗಮಾಪಮೋ ಯಸ್ಸಕ್ತಯ
ಓಂ ಮಂಗಳೇ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ದೇವಿಗೆ ಆಪ್ಯ ಹಾಲಿನಿಂದ ಮತ್ತು ಶುದ್ಧೋದಕದಿಂದ ಅಭಿಷೇಕ ಆಯಿತು. ಇನ್ನು ಹರಿದ್ರ, ಕುಂಕುಮ, ಅಲಂಕಾರ ಇದೆಲ್ಲ ಆದ ನಂತರ ಧೂಪದೀಪ ನೈವೇದ್ಯ. ಇವತ್ತು ದೀಪಾವಳಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಜೊತೆಗೆ ಕೇದಾರೇಶ್ವರ ದೇವರಿಗೆ ಮಾಡಿರ್ತಕ್ಕಂತಹ ಖಾದ್ಯಗಳು ಇದೆಲ್ಲವೂ ಸಹಿತ ನೈವೇದ್ಯವನ್ನು ಮಾಡಿ ಭಗವತಿಯ ಅನುಗ್ರಹವನ್ನು ಪಡಿತಕ್ಕಂಥ ಈ ಶುಭಗಳಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದಿತ್ತು. ಅಭಿಷೇಕವೆಲ್ಲವೂ ಕೂಡ ಮುಗಿದಿರ್ತಕ್ಕಂಥದ್ದಿತ್ತು. ಈಗ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಆಗಿದೆ. ಇನ್ನು ಪುಷ್ಪಾರ್ಚನೆ, ನಾಮಾರ್ಚನೆ, ಕುಂಕುಮಾರ್ಚನೆ, ಇನ್ನು ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಹಾಮಂಗಳಾರತಿಯನ್ನು ಸಲ್ಲಿಸ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಖಂಡಿತ. ಭಗವತಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಂಬಾ, ಪುಷ್ಪದ ದಳವೇ ಇವತ್ತು ಅಮ್ಮನವರಿಗೆ ಅಲಂಕಾರ ಆಗಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸರ್ವೇಶ್ವರೀ ನಮಃ, ಸರ್ವತೋಭದ್ರವಾಸಿನಿ ನಮಃ, ಮಹಾಲಕ್ಷ್ಮೀ ನಮಃ, ಲಲಿತಾಯ ನಮಃ, ಮೂಲ ಪ್ರಕೃತಿ ನಮಃ, ವಿರದಿ ನಮಃ, ವಿದ್ಯಾಯ ನಮಃ, ಸರ್ವಶುದ್ಧಾಯ ನಮಃ, ವಿಭೂತಿಯ ನಮಃ, ಸರ್ವಭ್ಯೇ ನಮಃ. ಸರ್ವಮಂಗಳ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಅಂಬಾ, ಅನ್ಸಿ ಅಂತ